ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜು ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾಂದ ದುರ್ಗಾ. ಇವತ್ತು ನಮ್ಮ ಚಾನಲ್ಲಿ ಬಂದು ಒಂದು ಪ್ಯಾಟರ್ನ್ ಮೇಕಿಂಗ್ ರೆಡಿ ಮಾಡಿ ಒಂದು ಟಾಪ್ ಬಂದು ಏ ಥರ ಸ್ಟಿಚ್ ಮಾಡಿ ಬಂದಿದೆ ಅಂತ ನೋಡೋಣ ಬನ್ನಿ. ಸೊ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರಲ್ಲಿ ಇದೆ. ಬ್ಯಾಂಗ್ಳೂರು HL ಅಂತಾರಲ್ವ, ಅಲ್ಲೇ ಇದೆ. ಸೊ ನಮ್ಮ ಶಾಪ್ ಹೆಸರು ಬಂದು ತೇಜಸ್ ಬುಟಿಕ್ ಅಂತ. ಸೊ ಅದರಲ್ಲಿ ನಾವು ಮೇಯ್ನಾಗಿ ಮಾಡೋದು ಟೈಲರಿಂಗ್ ಕ್ಲಾಸಸ್ಸು, ಆಮೇಲೆ ಟ್ಯಾಸಲ್ ಮೀನ್ಸ್ ಸ್ಯಾರಿ ಕುಚ್ಚು ಕ್ಲಾಸಸ್ಸು, ಆಮೇಲೆ ಬಂದು ಎಲ್ಲ ಟೈಪ್ ಸ್ಟಿಚಸ್ ಲೆಹಂಗಾ ಏನೇನು ಲೇಡೀಸ್ ರಿಕ್ವೈರ್ಮೆಂಟ್ಸ್ ಏನೇನಿದೆಯೋ ಎಲ್ಲನೇ ಮಾಡ್ತೀವಿ. ನೀವು ಏ ಟೈಮ್ ಬೇಕಂದ್ರೆ ನೀವು ಬಂದು ವಿಸಿಟ್ ಮಾಡ್ಬೋದು. ಸೊ ನಿಮ್ಗೇನೋ ರಿಕ್ವೈರ್ಮೆಂಟ್ಸ್ ಬ್ಲೌಸ್ ಸ್ಟಿಚಸ್ ಏನಿದ್ರೆ ಬಂದು ಸ್ಟಿಚ್ ಮಾಡ್ಬೋದು. ಸೊ ಯೂಟ್ಯೂಬ್ ವ್ಯೂವರ್ಸ್ ಬಂದರೆ ಅವ್ರಿಗೆ ಸ್ಪೆಷಲಾಗಿ ನಾವು ಆಫರ್ ಕೊಡ್ತೀವಿ. ಸೊ ನಾವೇ ಸ್ಪೆಷಲ್ ಕೇರ್ ತೊಗೊಂಡು ನಿಮ್ಮ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡಿ ಕೊಡ್ತೀವಿ. ಸೊ ಇಂಪಾರ್ಟೆಂಟ್ ಆಗಿ ಏನು ಮಾಡೋದಂತ ನಾವು ಬಾಡಿ ಮೆಷರ್ಮೆಂಟಿಗೆ ಬಂದು ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ಯಾಕೆ ಅದು ಬಂದು ಆಲ್ರೆಡಿ ಓಲ್ಡ್ ಮೆಷರ್ಮೆಂಟ್ಸ್ ಬಂದು ನೀವು ಕೊಟ್ರೆ ಬಂದು ಅದು ನಾವು ರೆಫ್ರೆನ್ಸ್ಗೆ ಇಟ್ಕೊಂಡ್ರೇನು ಓಲ್ಡ್ ಮೆಷರ್ಮೆಂಟ್ ಜಾಸ್ತಿ ಬಂದು ನಾನು ರೆಫ್ರೆನ್ಸ್ಗೆ ಇಟ್ಕೊಳ್ಳಲ್ಲ. ಯಾಕೆಂದರೆ ನೀವು ಅದು ಹಾಕಿ ತುಂಬ ದಿನ ಆಗಿರುತ್ತೆ, ಇಲ್ಲ ಅಂತಾರೆ ಲೆಂತಲ್ಲಿ ವೇರಿಯೇಷನ್ಸ್ ಶಿಂಕ್ ಆಗಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಅಂತ ಬರೋಕ್ಕೆ ಅದೇ ಸೇಮ್ ಇಟ್ಕೊಂಡು ಒಬ್ರೊಬ್ರು ಇದು ಕರೆಕ್ಟಾಗಿದೆ ಈ ಥರನೇ ಮಾಡಿ ಅಂದ್ರೆ ಕೂಡ ನಾವು ಬಾಡಿ ಮೆಷರ್ಮೆಂಟ್ ಒಂದು ಚೆಕ್ ಮಾಡಿಕೊಂಡೇ ಸ್ಟಿಚಿಂಗ್ ಬಂದು ನಾವು ಫರ್ದರಾಗಿ ಮಾಡೋದು. ಯಾಕೆಂತ ಅದೇ ಈಗ ತುಂಬ ಆ್ಯಕ್ಚುಲಿ 80% ಬಂದು ಬಾಡಿ ಮೆಷರ್ಮೆಂಟೇ ಪ್ರಿಫರ್ ಮಾಡ್ತಾರೆ. ಯಾಕಂತ ಅವ್ರಿಗೆ ಗೊತ್ತಾಗತ್ತೆ. ಸೊ ಒಂದು ಮಂತ್ಗೆ ನಮ್ಮ ಬಾಡಿ ಚೇಂಜಸ್ ಬಂದು ತುಂಬ ಇರುತ್ತೆ. ಸೊ ಆ ಥರ ಆಗೋಕ್ಕೆ ನಾವು ಹಿಂಗೆ ಮಾಡೋದು. ಓಕೆನಾ. ಸೊ ಈಗ ಬಂದು ಕ್ಲಾಸಸ್ ಬಗ್ಗೆ ಅಂದರೆ ಕ್ಲಾಸಸ್ ಯಾರಿಗಾದ್ರೂ ಬೇಕಂದ್ರೆ ಕೂಡ ನಾವು ಈಗ ಆಲ್ರೆಡಿ ನಾನು ಲಾಸ್ಟ್ 2 ವೀಡಿಯೋಸಲ್ಲಿ ಬಂದು ಕ್ಲಾಸಸ್ ಫೀಸ್ ಸ್ಟ್ರಕ್ಚರ್ ಎಲ್ಲ ಹಾಕಿದ್ದೀನಿ. ಸೊ ಎಲ್ಲ ಡೀಟೇಲ್ಸ್ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಅನ್ಸುತ್ತೆ. ಸೊ ಆ ಥರ ನೀವು ಈಗ ಕ್ಲಾಸಸ್ ಬಂದು ಫಸ್ಟು ಹೆಂಗೆ ಮಾಡೋದು, ನಮ್ಗೆ ಬರತ್ತೋ ಬರಲ್ವೋ, ಫೀಸ್ ಬಂದು ಪೇ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಅವ್ರಿಗೆ ಇಷ್ಟ ಅಂತ ಕಲಿಯೋರ್ಗೆ ಬಂದು ಭಯ ಇದ್ರೆ ಕೂಡ ನಾವು ಫಸ್ಟು ಒಂದು 4-5 ಕ್ಲಾಸಸ್ ಬಂದು ನಾವು ಫ್ರೀ ಟ್ರಯಲ್ ಕ್ಲಾಸಸ್ ಕೊಡ್ತೀವಿ, ಟ್ರೈ ಮಾಡ್ಬೋದು. ಸೊ ಬಂದು ನಾವು ಎಷ್ಟಕ್ಕೆಷ್ಟು ನಾವು ಲರ್ನ್ ಮಾಡ್ತೀವೋ ನಮ್ಮ ವಿಡಿಯೋ ಆ್ಯಕ್ಚುಲಿ ಹಾಕೋದೇ ಬಂದು ನಾವು ಟೈಲರಿಂಗ್ ಕ್ಲಾಸಸ್ಸೇ ಬಂದು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಸೊ ನನ್ಗೆ ಹಂಗೆ ನಮ್ಮ ಥರ ಇರೋರು ತುಂಬ ನಾನಂತನೂ ನಾನು ಬಿಫೋರ್ಲಿಂದೇ ನಾನು ಇದೇ ಲರ್ನ್ ಮಾಡಬೇಕಂತ ಇಲ್ಲ. ಆಫ್ಟರ್ ಮ್ಯಾರೇಜೇ ಬಂದು ನಾನು ಇದರಲ್ಲಿ ಕಲ್ತಿದ್ದೀನಿ. ನನಗೆ ತುಂಬ ಬಂದು ಫ್ಯೂಚರ್ ಚೆನ್ನಾಗಿ ಯೂಸ್ ಆಗುತ್ತೆ. ಈಗ ಬಂದು ಇದರಲ್ಲಿ ಲರ್ನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಪೇಮೆಂಟ್ ಬರಬೇಕಾ ಆ ಥರ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ನೋಡಿ, ಈಗ ಎವರ್ಗ್ರೀನ್ ಡ್ರೆಸ್ ಬಂದು ಹಾಕೋದು ಬಂದು ಎವರ್ಗ್ರೀನ್. ಸೊ ಈ ಥರ ಹೆಂಗೆ ಫುಡ್ ನಾವು ತಿಂತೀವೋ ಅದೇ ಥರ ಡ್ರೆಸ್ ಕಂಪಲ್ಸರಿ ಬೇಕೇ ಬೇಕು. ಈಗ ರೆಡಿಮೇಡ್ ಅಂತ ನೋಡಿ ಎಷ್ಟು ಎಲ್ಲ ಬಂದು ಇದರಲ್ಲೇ ಬರುತ್ತೆ, ರಯಾನಲ್ಲೇ ಬರುತ್ತೆ. ಅವ್ರಿಗೆ ಒಂದು ಈಗ ಜಾಸ್ತಿ ನಾವು ರೆಡಿಮೇಡಲ್ಲಿ ಈಗ ಟ್ರೂ ವೇಸ್ಟ್ ಮಾಡೆಲ್ ನೋಡ್ತಾ ಇದ್ವಿ. ಸೊ ಜಸ್ಟ್ ಎಕ್ಸಾಂಪಲ್ಗೆ ನಾನು ಕೊಡ್ತಾ ಇದ್ದೀನಿ. ಟ್ರೂ ವೇಸ್ಟ್ ಮಾಡೆಲ್ ಏನಾಗುತ್ತೆ ಅಂತ, ಈಗ ಬಂದು ನೀವು ಟ್ರೂ ವೇಸ್ಟ್ ಬಂದು ಅಲ್ಲಿ ಶಾಪಲ್ಲಿ ಟ್ರಯಲ್ ಮಾಡಿದ ತಕ್ಷಣ ಟ್ರೂ ವೇಸ್ಟಲ್ಲಿ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ, ನೋಡೋಕ್ಕೆ ಕರೆಕ್ಟಾಗಿ ನಿಂತ್ಕೊಳ್ತೆ. ಆಮೇಲೆ ಒಂದು 2-3 ವಾಶ್ ಆಗಿದ್ರೆ ಟ್ರೂ ವೇಸ್ಟ್ ಮೇಲೆ ಬಂದ್ಬಿಡುತ್ತೆ. ಸೊ ಆವಾಗ ಏನಾಗುತ್ತೆ ಅಂತ ಚೆಸ್ಟ್ ಹತ್ರ ಬಂದ್ಬಿಡುತ್ತೆ, ತುಂಬ ನೋಡೋಕ್ಕೆ ಆಕ್ವರ್ಡ್ ಆಗಿರುತ್ತೆ. ಸೊ ಆ ಥರ ಅಂತ ಬಂದು ಈಗ ರೆಡಿಮೇಡ್ ಬಂದು ಆ ಥರ ಅಂತ ಸಿಗುತ್ತೆ. ಈಗ ನಾವು ಲರ್ನಿಂಗೇ ಇಂಪಾರ್ಟೆಂಟ್. ನಾವು ಲರ್ನ್ ಮಾಡಿದ್ರೆ ಈಗ ಈಗ ಬೇರೆ ಅವ್ರಿಗೆ ಮಾಡಿ ಕೊಟ್ಟು ಇನ್ಕಮ್ ತೊಗೋಬೇಕಂತ ಕೂಡ ಇಲ್ಲ. ನಮ್ಗೆ ನಾವೇ ಮಾಡ್ಕೊಂಡ್ರೆ ಕೂಡ ನಮ್ಗೆ ಎಷ್ಟೊಂದು ಎಕ್ಸ್ಪೆನ್ಸಸ್ ಬಂದು ಕಮ್ಮಿ ಆಗುತ್ತೆ. ಈಗ ಬ್ಲೌಸಸ್ಗೆ ನೀವು ಚಾರ್ಜಸ್ ಬಂದರೂ 600, ಒಳ್ಳೆ ಬೊಟಿಕ್ ಅಂತ ಮಾಡಬೇಕಂತ 600-650 ಆಗುತ್ತೆ. ಸೊ ನೀವೇ ಲರ್ನ್ ಮಾಡ್ಕೊಂಡ್ರೆ, ಅದು ನೀವೇ ಸ್ಟಿಚ್ ಮಾಡ್ಕೊಂಡ್ರೆ ಇಲ್ಲಿ ತುಂಬ ಈಸಿಯಾಗಿ ಕಲಿಬೋದು. ಸೊ ಮೆಥಡ್ ಬಂದು ಲರ್ನಿಂಗ್ ಮೆಥಡ್ ಅನ್ನೋದು ಇದೆ. ಸೊ ನೋಡಿ, ಯೂನಿಕಾಗಿ ಮಾಡ್ತೀನಿ ಒಬ್ಬರೊಬ್ಬರು ಒಂದೊಂದು ಥರ ಬಂದು ಯೂಟ್ಯೂಬಲ್ಲಿ ಬಂದು ಹಾಕ್ತಾ ಇರ್ತಾರೆ. ಅದು ನೋಡಿಯೇ ತುಂಬ ಸ್ಟೂಡೆಂಟ್ಸ್ ಬಂದು ಕನ್ಫ್ಯೂಸ್ ಆಗ್ತಾರೆ. ಆ ಥರ ಅಂತ ಇರಬಾರ್ದು, ತುಂಬ ಸ್ಮೂತಾಗಿ ಈಸಿಯಾಗಿ ಕಲಿಬೇಕು. ಸೊ ನಿಮ್ಗೆ ಆ ಥರ ನಾವು ಮಾಡ್ತಾಯಿದ್ದೀವಿ. ನಿಮ್ಗೆ ಆ ಥರ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಹತ್ರ ಕೇಳ್ಬೋದು. ಫಸ್ಟು ಒಂದು 4-5 ಕ್ಲಾಸಸ್ ಟ್ರಯಲ್ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಫರ್ದರಾಗಿ ಮೂವ್ ಮಾಡ್ಬೋದು. ನಮ್ಮದ್ರಲ್ಲಿ ನಿಮಗೆ ಗೊತ್ತು 2 ಟೈಪ್ಸ್ ಪ್ಯಾಟರ್ನಲ್ಲಿ ಮಾಡ್ತಾ ಇರೋದು. ಪ್ಯಾಟರ್ನ್ ಮೇಕಿಂಗ್ ಮಾಡ್ತೀವಿ, ನಾರ್ಮಲ್ ಟೈಲರಿಂಗ್ ಮಾಡ್ತೀವಿ. ಸೊ ಯಾಕೆಂತ ನಾರ್ಮಲ್ ಟೈಲರಿಂಗ್ ಚಾರ್ಜಸ್ ತುಂಬ ಕಮ್ಮಿ ಆಗುತ್ತೆ. ಸೊ ನಾವು ಇವತ್ತು ನಮ್ಮ ವೀಡಿಯೋಲಿ ನೋಡೋದು ಬಂದು ಪ್ಯಾಟರ್ನ್ ಮೇಕಿಂಗ್ ಅಂದರೆ ನಾವು ಪ್ಯಾಟರ್ನ್
ಪ್ಯಾಟರ್ನ್ ಮೇಕಿಂಗ್ ಒಂದು ಡ್ರೆಸ್ಸಿಗೆ ಪ್ಯಾಟರ್ನ್ ಮೇಕಿಂಗ್ ಮೆಥಡಲ್ಲಿ ಪೇಪರಲ್ಲಿ ಕಂಪಲ್ಸರಿ ಮಾಡಿಬಿಟ್ಟೆ ಬಂದು ನಾವು ಬಟ್ಟೆಲಿ ಮಾಡಬೇಕು. ನಾರ್ಮಲ್ ಆಗಿ ಟೈಲರಿಂಗ್ ಪ್ಯಾಟರ್ನ್ ತೊಗೊಳ್ಳೋದು ಅನ್ನೋದು ಬೇರೆ, ಇದೇ ಪ್ರಾಪರ್ ಪ್ಯಾಟರ್ನ್ ಮೇಕಿಂಗ್ ಮೆಥಡ್. ಸೊ ಈ ಥರ ಪ್ಯಾಟರ್ನ್ ತೊಗೊಂಡ್ಬಿಟ್ಟು ಅದು ನಾನೇನು ಮಾಡಿದ್ದೀನಿ, ಕ್ಲಾತಲ್ಲಿ ಬಂದು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂತ ಪ್ಯಾಟರ್ನ್ ಬಂದು ಪೇಪರಲ್ಲಿ ಮಾಡಿದ್ರೆ ಒನ್ ಟೈಮ್ ಬಂದು ಯೂಸ್ ಮಾಡ್ಬೋದು, ಸೆಕೆಂಡ್ ಟೈಮ್ ಮಾಡಿದ್ರೆ ನಾವು ವೀಲಿಂಗ್ ಮಾಡಿ ಟ್ರೇಸಿಂಗ್ ಅಂತ ತಗೋ ತಕ್ಷಣ ಅದು ಬಂದು ಟ್ಯಾರ್ ಆಗುತ್ತೆ, ಸೊ ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ನನ್ನ ಮೆಷರ್ಮೆಂಟ್ಗೂ ನಾನು ಕರೆಕ್ಟಾಗಿ ಪ್ಯಾಟರ್ನ್ ತೊಗೊಂಡು ಅದರಲ್ಲಿ ಪ್ಯಾಟರ್ನ್ ಮೇಕಿಂಗ್ ನೋಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದರಲ್ಲಿ ನಾವು ಎಲ್ಲಿ ಶೋಲ್ಡರ್ ಡಾಟ್ ಬರುತ್ತೆ, ಸೈಡ್ ಡಾಟ್ ಬರುತ್ತೆ, ಈ ಥರ 2-3 ಡಾಟ್ಸ್ ಬಂದು ತುಂಬ ಈ ಥರ ಡಾಟ್ಸ್ ಅಂತ ಬಂದು ಆ ಪ್ಯಾಟರ್ನ್ ಮೇಕಿಂಗ್ ಮಾಡಿದ ತಕ್ಷಣ ಅದು ಬಂದು ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ. ಸೊ ಈಸಿಯಾಗಿ ಯಾರು ಬೇಕಂತ ಕಲಿಬೋದು, ಇದಂತ ತುಂಬ ಕಷ್ಟನೇ ಇಲ್ಲ. ನಾನು ಆಫ್ಟರ್ ಈ ಥರ ಪೇಮೆಂಟ್ ಆದಮೇಲೆ, ಫೀಸ್ ಸ್ಟ್ರಕ್ಚರ್ ಆದಮೇಲೆ ನನಗೆ ತುಂಬ ಕೊರೀಸ್ ಬಂತು. ಅವರು ಬಂದು ತುಂಬ ಹ್ಯಾಪಿ ಆಗಿದ್ರು. ತುಂಬ ರೀಸನಬಲ್ ರೇಟ್ ಆಗಿದೆ ಮೇಡಮ್, ಕಂಪಲ್ಸರಿ ನಾವು ಜಾಯಿನ್ ಮಾಡಬೇಕು, ಹೇಗೆ ಏನು ಅಂತ ಅಡ್ರೆಸ್ ಅಂತ ಕೇಳ್ತಾಯಿದ್ರು. ಸೊ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋರು ನಾನು ಕಾಲ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಅವ್ರಿಗೆ ಕೂಡ ನಾವು ಏನು ಮಾಡ್ತೀವಿ ಅಂತ ಫಸ್ಟು 1 ವೀಕ್ ಟ್ರಯಲ್ ಕ್ಲಾಸಸ್ ನೋಡಿ ನಿಮ್ಗೆ ಬಂದು ಅಫೋರ್ಡಬಲ್ ಆಗಿದ್ದರೆ, ಯೂಸ್ ಇರುತ್ತೆ ಅನ್ಸ್ಕೊಂಡ್ರೆ ನೀವು ಬಂದು ಹಂಗೆ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಸೊ ಇದಂತ ನಾವು ಆ್ಯಕ್ಚುಲಿ ಲೇಡೀಸೇ ಹೆಲ್ಪ್ ಮಾಡಿಲ್ಲ ಅಂದರೆ ಆಮೇಲೆ ಬಂದು ಏನಿದೆ. ಸೊ ಅದರಿಂದ ನಾನು ಬಂದು ನಮ್ಮ ಸರ್ಕಲ್ ಎಲ್ಲ ಸಿಸ್ಟರ್ ಥರ, ನಮ್ಮ ಫ್ರೆಂಡ್ಸ್ ಥರ ಅನ್ಸ್ಕೊಂಡೆ ಬಂದು ನಾನು ಈ ಥರ ಆಫರ್ಸ್ ಅಂತ ನಾನು ಕೊಡ್ತಾ ಇದ್ದೀನಿ. ಸೊ ಈ ಮನಿ ಮಾತ್ರವೇ ಇಂಪಾರ್ಟೆಂಟ್ ಅಂತ ಏನೂ ಇಲ್ಲ. ಸೊ ಜಸ್ಟ್ ಅವ್ರು ಚೆನ್ನಾಗಿ ಕಲಿಬೇಕು, ಲರ್ನ್ ಮಾಡಬೇಕು, ಅದೇ ಇಂಪಾರ್ಟೆಂಟ್. ಸೊ ಅದಕ್ಕೆ ಬಂದು ನೀವು ಕಂಪಲ್ಸರಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನು ಬೇಕಂದ್ರೂ ಯಾವ ಥರ ಕಲಿಬೇಕು ಅಂದ್ರೂ ನಾವು ಬಂದು ಡೌಟ್ಸ್ ಕ್ಲಿಯರ್ ಮಾಡ್ತೀವಿ. ಸೊ ಈ ವಿಡಿಯೋನಲ್ಲಿ ಈ ವಿಡಿಯೋನಲ್ಲಿ ಫ್ರ್ಯಾಂಕಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಈ ವಿಡಿಯೋನಲ್ಲಿ ನೋಡಿ ನೀವು ಲರ್ನ್ ಮಾಡೋಕ್ಕಾಗಲ್ಲ. ನಾನು ಪ್ಯಾಟರ್ನ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಪ್ಯಾಟರ್ನ್ ಮಾಡಿ ಅದೇ ರೆಡಿ ಮಾಡಿ ಔಟ್ಫಿಟ್ ಹೇಗೆ ಬರುತ್ತೆ ಅದು ಮಾತ್ರ ನೀವು ನೋಡೋಕ್ಕಾಗತ್ತೆ ಅಷ್ಟೇ. ಸೊ ಇದು ನಾವು ಸೆಲ್ಫಿಶನ್ನು ಹೇಳ್ಬೋದು, ಯಾಕೆಂತ ನಾವು ಹಾಕ್ತೀನಿ, ನಾವು ವಿಡಿಯೋ ಬಂದು ನಮ್ಮ ವಿಡಿಯೋ ನಾವು ಹಾಕ್ತಾ ಇರ್ತೀವಿ, ನೀವು ನೋಡ್ತೀವಿ ಅಷ್ಟೇ. ಸೊ ನೀವು ಅದು ಬೆನಿಫಿಟ್ ಆಗಿ ಮಾಡ್ಕೋಬೋದು. ನೀವು ಒಂದು ಅನ್ನೆಸೆಸರಿ ವಿಡಿಯೋ ಅಂತ ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಅಂತ ಈ ಥರದಂತ ನೋಡಿ ನಾವು ಏನೋ ಒಂದು ಲರ್ನ್ ಮಾಡಬೇಕಂತ ಮೋಟಿವೇಟ್ ಆಗಬೇಕು. ಸೊ ಒಂದು ಸರ್ಟನ್ ಏಜಲ್ಲಿ ಲರ್ನ್ ಮಾಡಿಬಿಟ್ರೆ ಆಮೇಲೆ ಫ್ಯೂಚರಲ್ಲಿ ಬಂದು ತುಂಬ ಈಸಿಯಾಗಿರುತ್ತೆ. ನಾವು ಎಷ್ಟು ಒಳ್ಳೆ ತುಂಬ ಕಾಸ್ಟ್ಲಿ ಮೆಟೀರಿಯಲ್ ನೀವು ರೆಡಿಮೇಡ್ ಹೋಗಿ ಒಂದು ಲೈನಿಂಗ್ ಹಾಕಿರಲ್ಲಿ ಮೆಟೀರಿಯಲ್ ಹೋಗಿ ಚೆಕ್ ಮಾಡಿ ಈಗ ಎಲ್ಲ ರೆಡಿಮೇಡ್ ಬಂದು ತುಂಬ ಚೀಪು ಅಂತ ತುಂಬ ಕಮ್ಮಿ 500ಕ್ಕೆ ಟಾಪ್ ಸಿಗುತ್ತೆ ಅಂತಾರೆ. ಸೊ ಒಂದು ಟಾಪು 500 ನೋಡಿದ್ರೂ ಒಂದು 4-5 ಟೈಮ್ಸ್ ಹಾಕಿದ್ರೆ ಅದು ತುಂಬ ಫೇಡ್ ಆಗಿಬಿಡುತ್ತೆ. ಸೊ ಹಂಗೇನು ಹಾಕ್ಕೊತೀವಿ, ಏನು ಮಾಡೋದು, ತಿರ್ಗ ತೊಗೊಳಕ್ಕಾಗಲ್ಲ, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಬಿಟ್ಬಿಡ್ತೀವಿ. ಅದೇ ಟೈಪಲ್ಲಿ ಒಂದು ದಿನ ಬಂದು ಇನ್ನೂ ಗ್ರ್ಯಾಂಡಾಗಿ ನೀವು ರೆಡಿಮೇಡಲ್ಲಿ ಒಂದು ಸ್ಟ್ರೈಟ್ ಟಾಪ್ ಆಗಬೇಕು ಅಂದರೆ ಅದಕ್ಕೊಂದು ಲೈನಿಂಗ್ ಕೊಟ್ಟಿರ್ತಾರೆ. ಆ ಲೈನಿಂಗ್ ಕೂಡ ಚೆನ್ನಾಗಿ ನೋಡಿದ್ರೆ ನೀ ಬರನೇ ಕೊಟ್ಟಿರ್ತಾರೆ. ಈಗ ನೀವೇ ಸ್ಟಿಚ್ ಮಾಡ್ಕೊಂಡ್ರೆ ಲೈನಿಂಗ್ ಚೆನ್ನಾಗಿ ಬಿಲೋ ಕೊಟ್ಟು ಚೆನ್ನಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಬೋದು. ರೆಡಿಮೇಡಲ್ಲಿ ನೀಕಂತ ಮೇಲೇ ಸ್ವಲ್ಪ ಲೈನಿಂಗ್ ಕೊಟ್ಟು ಒಂದು ಲೈನಿಂಗ್ ಟಾಪ್ ಅಂತ ಅದಕ್ಕೆ ಡಬಲ್ ದ ಚಾರ್ಜಸ್ 1500 ಆ ಥರ ಹಾಕ್ತಾರೆ. ಸೊ ಈ ಥರ ನಾವು ನಾವು ಗೊತ್ತಾಗೋದೇ ಇಲ್ಲ ಎಕ್ಸ್ಪೆನ್ಸಿವ್ ಅಂತ, ಅದು ಗೊತ್ತಾಗಲ್ಲ, ಹಂಗೆ ತೊಗೊಂಡು ಹಾಕ್ಕೊತಾರೆ. ಸೊ ನೀವು ಲರ್ನ್ ಮಾಡಿದ್ರೆ ಎಷ್ಟೊಂದು ವೆರೈಟೀಸ್ ಬಂದು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಫ್ಯಾಬ್ರಿಕ್ಸು ಎಷ್ಟು ಡಿಫ್ರೆಂಟ್ ಫ್ಯಾಬ್ರಿಕ್ಸ್, ಎಷ್ಟು ಮೆಟೀರಿಯಲ್ಸು, ಎಷ್ಟು ವರ್ಕ್ ಮಾಡಿರೋದು ಆ ಥರ ಅಂತ ಬಂದು ತುಂಬ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಆ ಥರ ಅಂತ ಬಂದು ನೀವು ಒಂದು ಪೀಸ್ ರೇಟಲ್ಲಿ 200ಲಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ತುಂಬ ಸಿಂಪಲ್ ಆಗಿರೋದೇ 200 ಒಳಗಡೆ ಬರುತ್ತೆ. 200 ಮೇಲೆ ಹೋಗಿದ್ರೆ ಟಿಲ್ 600 ಬಂದು ಅಷ್ಟು ಗ್ರ್ಯಾಂಡಾಗಿ ಸಿಗುತ್ತೆ. ಆ ಥರ ಗ್ರ್ಯಾಂಡ್ ಅಂತ ನೀವು ಬಂದು ಲರ್ನ್ ಮಾಡಿದ್ರೇ ನೀವೇ ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಕೋಕ್ಕಾಗತ್ತೆ. ಸೊ ಲರ್ನ್ ಮಾಡಿದ್ರೆ ಬಂದು ನಿಮ್ಗೆ ನಾವು ಕರೆಕ್ಟಾಗಿ ಅದು ಸ್ಟಿಚ್ ಮಾಡಿ ಹಾಕಿದ್ರೇ ಬಂದು ಅದು ಔಟ್ಫಿಟ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಲುಕ್ಕು ಚೆನ್ನಾಗಿರುತ್ತೆ. ಲುಕ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಬಂದು ನೀವೇ ಲರ್ನ್ ಮಾಡಿ, ನೀವೇ ಕಲಿತು ನೀವೇ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಅದು ಪರ್ಫೆಕ್ಟಾಗಿ ಮಾಡಬೇಕು. ಆ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿದ್ರೆ ಬಂದು ನೀವು ರೇಟ್ ಕಮ್ಮಿಯಾಗಿ ತೊಗೊಂಡ್ರಿದ್ರೆ ಫ್ಯಾಬ್ರಿಕ್ಕು ಮೀಟರ್ 200-250ಗೆ ತೊಗೊಂಡ್ರೆ ಅದು ವ್ಯಾಲ್ಯೂ ಬಂದು ನಿಮ್ಗೆ ಅಷ್ಟೇ ಡಬಲ್ ಆಗಿ ತೋರಿಸುತ್ತೆ.
ಓಕೆ ಫ್ರೆಂಡ್ಸ್, ಇದಂತ ನಾವು ಒಂದು ಫ್ರೆಂಡ್ಲಿಯಾಗಿ ನಮ್ಮ ಸಿಸ್ಟರ್ ಥರ ನಮ್ಮ ಫ್ರೆಂಡ್ಸ್ ಥರ ಅಂದ್ಕೊಂಡು ನಾನು ಇದು ನಿಮ್ಗಂತ ಶೇರ್ ಮಾಡ್ತೀನಿ. ಇದಂತ ನೀವು ಯೂಸ್ ಆಗುತ್ತೆ ಅನ್ಸುತ್ತೆ ನಾನು ಶೇರ್ ಮಾಡಿರೋದಂತ. ಸೊ ಯಾಕೆಂದರೆ ಎಲ್ಲರ ಹತ್ರ ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಸೊ ಈ ಥರ ಒಂದು ಸೋಷಿಯಲ್ ಮೀಡಿಯಾ ನಮ್ಗೆ ಇರೋದೇ ಬಂದು ಒಂದು ಬೆನಿಫಿಟ್ಟೇ. ಸೊ ಇದು ಅದಕ್ಕೋಸ್ಕರ ನಾನು ಇದರಲ್ಲಿ ನಿಮ್ಗೆ ಹೇಳ್ತಾ ಇರೋದು. ಸೊ ಶ್ಯೂರಾಗಿ ನೀವು ಚೆನ್ನಾಗಿ ಥಿಂಕ್ ಮಾಡಿ, ಚೆನ್ನಾಗಿ ಲರ್ನ್ ಮಾಡಿದ್ರೆ ಯಾವಾಗ ನಾಲೆಜ್ ಬಂದು ನಿಮ್ಗೆ ಸ್ಪಾಯ್ಲ್ ಆಗೋಲ್ಲ, ಯಾವಾಗ ಅದು ಬಂದು ಮಿಸ್ ಆಗೋಲ್ಲ, ನಿಮ್ಮ ಬ್ರೈನಲ್ಲೇ ಇರುತ್ತೆ. ಸೊ ನಿಮ್ಗೆ ಯಾವಾಗ ನೀವು ಫ್ರೀಯಾಗಿ ಎಲ್ಲ ಏನೇ ಕೆಲಸ ಇಲ್ಲಂದು ಕೂತ್ಕೊಂಡಬೋದು ಅದು ಬಂದು ನಿಮ್ಗೆ ಕೈ ಕೊಡುತ್ತೆ. ಸೊ ಆ ಥರ ನಾವು ಇನ್ನೂ ನಮ್ಮ ವೀಡಿಯೋನಲ್ಲಿ ಬಂದು ತುಂಬ ನಾನು ವೆರೈಟಿಗೆ ತುಂಬ ಫ್ಯಾಬ್ರಿಕ್ಸು, ಎಂಬ್ರಾಯ್ಡರಿ ಫ್ಯಾಬ್ರಿಕ್ಸ್, ನೆಟ್ಟಡ್ ಈ ಥರ ಡಿಸೈನ್ಗಳಿದೆ ಅಂತ ಒಂದೊಂದು ಡಿಸೈನ್ಸ್ ಅಂತ ನಾನು ಟಾಪ್ಸ್ ರೆಡಿ ಮಾಡಿ ತೋರಿಸ್ತೀನಿ. ಸೊ ಆವಾಗ ನಿಮ್ಗೆ ಬಂದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಮೋಟಿವೇಶನ್ ಆಗಿರುತ್ತೆ. ನೀವು ಅಂತ ಕಲಿಬೇಕು ಅಂತ ಒಂದು ಇಂಟ್ರೆಸ್ಟ್ ಬರುತ್ತೆ. ಕಂಪಲ್ಸರಿ ನಿಮ್ಗೇನೋ ಕಲಿಬೇಕು ಲರ್ನ್ ಮಾಡಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಈಸಿ ಮೆಥಡಲ್ಲಿ ಬೇಗ ಬಂದು ಲರ್ನ್ ಮಾಡಿದ ತಕ್ಷಣ ಮಾಡೋಣ. ಓಕೆನಾ ಫ್ರೆಂಡ್ಸ್, ಇದಂತ ನಿಮ್ಗೆ ಬೆನಿಫಿಟ್ ಆಗಿರುತ್ತೆ. ಮಾತಾಡಿದ್ರೆ ಲೆಂತಿಯಾಗಿ ಹೋಗ್ತಾನೆ ಇರುತ್ತೆ, ತುಂಬ ವಿಷಯ ಶೇರ್ ಮಾಡೋಕ್ಕೆ ತುಂಬ ಜಾಸ್ತಿ ಇರುತ್ತೆ. ಸೊ ನೀವೇನು ಮಾಡಬೇಕು, ಲರ್ನಿಂಗಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಆವಾಗ ನಿಮ್ಗೆ ನೀವೇ ಸ್ಟಿಚ್ ಮಾಡಿ ಹಾಕೊಂಡ್ರೆ ಇನ್ನೂ ಕಾನ್ಫಿಡೆನ್ಸನ್ನು ಕೊಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಇದು ಜಸ್ಟ್ ಒಂದು ಫ್ಯಾಬ್ರಿಕ್, ಒಳ್ಳೆ ಫ್ಯಾಬ್ರಿಕ್, ನಾಟ್ ಜಸ್ಟ್ ಫ್ಯಾಬ್ರಿಕ್, ಇದು ತುಂಬ ಒಳ್ಳೆ ಫ್ಯಾಬ್ರಿಕ್, ನನಗೆ ತುಂಬ ಫೇವ್ರೆಟು. ಸೊ ಇದು ಬಂದು ನಿಮ್ಗೆ ಈ ಫ್ಯಾಬ್ರಿಕಲ್ಲಿ ಬಂದು ಒಂದು ಐರನ್ ಮಾಡೋಕ್ಕೆ ಬೇಕಾಗಿಲ್ಲ, ಶಿಂಕ್ ಆಗೋಲ್ಲ, ನೀವು ಎಷ್ಟು ವರ್ಷ ಆಗಿದ್ರೂ ಬಂದು ಶೈನಿಂಗೇ ಹೋಗಲ್ಲ. ಇದು ಒಂಥರ ರಫ್ ಶಿಫಾನ್ ಅಂತೀವಿ, ಅದು ಸ್ವಲ್ಪ ತಿಕ್ಕಾಗಿರುತ್ತೆ, ಫಾಲಿಂಗ್ ಆಗಿರುತ್ತೆ. ಸೊ ಇದರಲ್ಲಿ ಬಂದು ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ, ತುಂಬ ಫಾಲಿಂಗ್ ಮೆಟೀರಿಯಲ್ ಆಗಿರುತ್ತೆ. ಸೊ ಅದೇ ಒಂದೇ ಪ್ರಾಬ್ಲಮ್. ಮಿಕ್ಕಿದು ಬಂದು ರೆಡಿ ಮಾಡಿದ್ದೀವಿ, ನೋಡಿ ಹೇಗೆ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ. ನೋಡಿ ಇದೇ ಪ್ಯಾಟರ್ನ್. ಸೊ ಪ್ಯಾಟರ್ನ್ ನೋಡಿ ಎಷ್ಟು ಡಿಫ್ರೆಂಟ್ ಇದೆ ಅಂತ. ಈ ಥರ ಪೇಪರಲ್ಲಿ ಫಸ್ಟು ರೆಡಿ ಮಾಡಿಬಿಟ್ಟು ಈ ಥರ ನೋಡಿ ಸೈಡ್ ಡಾಟ್, ನೆಕ್ ಹತ್ರ ಬಂದಿರೋದು ನೆಕ್ ಡಾಟು, ಸೈಡ್ ಡಾಟು, ಆಮೇಲೆ ಸೆಂಟರ್ ಡಾಟು. ಸೊ ಈ ಥರ ಇಷ್ಟು ಡಾಟ್ ಮಾಡಿದ ತಕ್ಷಣ ನಿಮ್ಗೆ ಬಂದು ಎಷ್ಟು ದಿನ ಆದಮೇಲೆ ನೀವು ಆಗಿದ್ರೂ ಆ ಫಿಟ್ಟಿಂಗ್ ಬಂದು ಹಂಗೆ ರೀಟೈನ್ ಆಗುತ್ತೆ. ಮೀನ್ಸ್ ಚೆಸ್ಟ್ ಹತ್ರ ಬಂದರೂ ನಿಮ್ಗೆ ಲೂಸ್ ಸಿಗುತ್ತೆ, ಅದೇ ಟೈಮಲ್ಲಿ ವೇಸ್ಟ್ ಹತ್ರ ಬಂದು ನಿಮ್ಗೆ ಶೇಪ್ ಬಂದು ತುಂಬ ಚೆನ್ನಾಗಿ ಲುಕ್ ಬಂದು ಹಂಗೆ ಇರುತ್ತೆ. ಸೊ ಅದಕ್ಕೆ ಬಂದು ಇದು ಸ್ವಲ್ಪ ಟೈಮ್ ತೊಗೊಂಡ್ರೆ ಈ ಥರ ಮಾಡೋದು. ಸೊ ಎಲ್ಲರಿಗೂ ಇದೇ ಥರ ಮಾಡಿ ಹಾಕ್ಕೊಳ್ಳೋಕ್ಕೆ ಬಂದು ಅಷ್ಟು ಅಫೋರ್ಡಬಲ್ ಇಲ್ಲ. ಅದಕ್ಕೆ ಇದು ಲರ್ನ್ ಮಾಡಿಕೊಂಡು ಅವರವರು ಮಾಡಿ ಹಾಕೊಂಡ್ರೆ ಇನ್ನೂ ಬಂದು ಅವ್ರವ್ರಿಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಸೊ ನೋಡಿ ಈ ಥರ ಫಸ್ಟು ಪೇಪರಲ್ಲಿ ನಾನು ಮಾಡ್ಕೊತೀನಿ. ಪೇಪರಲ್ಲಿ ಈ ಥರ ಪೇಪರ್ ಪ್ಯಾಟರ್ನ್ ಮಾಡಿಬಿಟ್ಟೆ ನಾವು ಕ್ಲಾತಲ್ಲಿ ಮಾಡೋಕ್ಕಾಗತ್ತೆ. ಸೊ ನಾವು ಪೇಪರ್ ಪ್ಯಾಟರ್ನ್ ಮಾಡಿದ್ರೆ ಒನ್ ಟೈಮೇ ಬಂದು ಮೇನ್ ಕ್ಲಾತಲ್ಲಿ ಟ್ರೇಸಿಂಗ್ ಅಂತ ಹಾಕ್ತೀವಿ ಅಲ್ವಾ, ಆ ಟ್ರೇಸಿಂಗಲ್ಲಿ ಬಂದು ಆ ಟ್ರೇಸಿಂಗ್ ವೀಲ್ ಆಗೋ ತಕ್ಷಣ ಬಂದು ಅದು ಬೇಗ ಸ್ಪಾಯ್ಲ್ ಆಗುತ್ತೆ. ಸೊ ನನಗೆ ಆವಾಗ ನಾನು ಯಾವಾಗೂ ಈ ಥರ ಪ್ಯಾಟರ್ನ್ ಮೇಕಿಂಗ್ ಟಾಪೇ ಹಾಕೋದು ಅಂದ್ಬಿಟ್ಟು ನಾನು ತೊಗೊಳ್ತಾ ಇದ್ದೀನಿ. ನನಗೂ ತೊಗೊಳ್ಳೋ ತಕ್ಷಣ ನಿಮ್ಗೆ ಹಂಗೆ ತೋರಿಸ್ತಾ ಇದ್ದೀನಿ. ನೋಡಿ ಇದು ಬಂದು ಒಂದು ಲೈನಿಂಗಲ್ಲಿ ನಾನು ಟ್ರೇಸಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆವಾಗ ನಾವು ನೆಕ್ ಮಾತ್ರ ಚೇಂಜ್ ಮಾಡಿಕೊಂಡು ಅದೇ ಫಿಕ್ಸ್ ಮಾಡಿ ನಾವು ಪಿನ್ ಹಾಕ್ಕೊಂಡು ಕೂಡ ನಾವು ಟ್ರೇಸಿಂಗ್ ಮಾಡ್ಕೋಬೋದು. ಸೊ ಕ್ಲಾತ್ ಮೇಲೆ ಟ್ರೇಸಿಂಗ್ ಮಾಡಿದ ತಕ್ಷಣ ನಿಮ್ಗೆ ಬಂದು ಏನು ಸ್ಪಾಯ್ಲ್ ಬಂದು ಆಗೋಲ್ಲ. ನೋಡಿ ಇದು ಬ್ಯಾಕಲ್ಲಿ ನೋಡಿ ಒಂದೇ ಒಂದು ಡಾಟ್ ಮಾತ್ರನೇ ಬರುತ್ತೆ. ಫ್ರಂಟಲ್ಲೇ ಬಂದು ನಿಮ್ಗೆ ಸೈಡ್ ಡಾಟ್ ಬರುತ್ತೆ, ಸೆಂಟರ್ ಡಾಟ್ ಬರುತ್ತೆ. ಇನ್ನು ಪೇಪರ್ ಪ್ಯಾಟರ್ನ್ ಮಾಡಿದ ತಕ್ಷಣ ನಾವು ಬಂದು ನೆಕ್ ಡಾಟನ್ನು ಮಾಡ್ತೀವಿ. ನೆಕ್ ಡಾಟ್ ಮಾಡ್ತೀವಿ, ಶೋಲ್ಡರ್ ಡಾಟ್ ಮಾಡ್ತೀವಿ. 2 ಡಾಟ್ ಬಂದು ಆವಾಗಲೇ ನಾನು ಕ್ಲೋಸ್ ಮಾಡಿಬಿಡ್ತೀನಿ, ಅದು ಬಂದು ನಿಮ್ಗೆ ಅಪಿಯರ್ ಆಗೋಲ್ಲ. ಸೊ ಅದೇ ಬಂದು ಇದರಲ್ಲಿ ಡಿಫ್ರೆನ್ಸ್ ಇರೋದು. ಸೊ ಇದು ನೋಡಿ ಸ್ಲೀವ್ಸ್ಗೂ ಬಂದು ಪ್ಯಾಟರ್ನ್ ತೊಗೊಳ್ತೀವಿ. ಪ್ಯಾಟರ್ನ್ ಮಾಡಿದ ತಕ್ಷಣ ನಾವು ಬೈಸಪ್ ಇರೋ ಜಾಗದಲ್ಲಿ ಬಂದು ಫಿಟ್ಟಿಂಗ್ ಬಂದು ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಬೈಸಪ್ ಇದಲ್ವಾ, ಆ ಜಾಗದಲ್ಲಿ ನಾರ್ಮಲ್ 3/4 ಅಂತ ಏನು ಮಾಡ್ತಾರೆ, ನಾವು ಆಮ್ ಹೋಲ್ ಟು ಹಂಗೆ ಡೈರೆಕ್ಟ್ ಕನೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಬಂದು ಸ್ವಲ್ಪ ಲೂಸ್ ಬರುತ್ತೆ.
ಲೂಸ್ ಬರೋ ತಕ್ಷಣ ಬಂದು 3/4 ಸ್ಲೀವ್ ಹಾಕಿರೋ ಟೈಮಲ್ಲಿ ತುಂಬ ಅವ್ರು ನೋಡಿದ್ರೆ ನಿಮ್ಗೆ ಆಮೂಲ್ ಕೆಳಗಡೆ ಬಂದು ಚೆನ್ನಾಗಿ ಲೂಸ್ ಕಾಣಿಸುತ್ತೆ. ಸೊ ಇದರಲ್ಲಿ ನೋಡಿ ಕಟ್ಟಿಂಗೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನೀಟ್ ಕಟ್ಟಿಂಗ್ ಬರುತ್ತೆ. ಸೊ ಇದು ಬಂದು ಪ್ಯಾಟರ್ನ್ ಮೇಕಿಂಗಲ್ಲಿ ವಿತ್ ಸ್ಟಿಚಿಂಗ್ ಅಲವೆನ್ಸಸ್ ಬಿಟ್ಟು ಕಟ್ ಮಾಡಲ್ಲ, ವಿತೌಟ್ ಸ್ಟಿಚಿಂಗ್ ಅಲವೆನ್ಸಸ್ ಯಾವಾಗಲೂ ಇರುತ್ತೆ. ಸೊ ಇದೇ ಬಂದು ಅದು ಫ್ಯಾಬ್ರಿಕ್. ಆ ಫ್ಯಾಬ್ರಿಕ್ ನೋಡಿ ಈ ಥರ ಲೈನಿಂಗು, ಇದು ಒಂಥರ ಜಾರ್ಜೆಟ್ ಥರನೇ, ಜಾರ್ಜೆಟ್ ಇದು ರಫ್ ಜಾರ್ಜೆಟ್ ಅಂತಾರೆ. ನೀವು ಎಷ್ಟು ವಾಶ್ ಮಾಡಿದ್ರೂ ಅದು ಏನು ಆಗೋದಿಲ್ಲ. ಅದಕ್ಕೆ ಬಂದು ನಾನು ಈ ಮೆಟೀರಿಯಲ್ ಫ್ಯಾಬ್ರಿಕ್ ಬಂದು ನಾನು ಪ್ರಿಫರ್ ಮಾಡ್ತೀನಿ. ಬಟ್ ತುಂಬ ಸ್ಲಿಪ್ಪರಿ ಕ್ಲಾತ್ ಇದು, ಸ್ಟಿಚಿಂಗ್ ಬಂದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಇದರಲ್ಲಿ ನಾನು ಇದಕ್ಕೆ ಲೈನಿಂಗ್ ಕೂಡ ಕಾಟನ್ ಹಾಕೋದೇ ಇಲ್ಲ. ಇದು ಬಂದು ಸ್ಯಾನ್ ಕ್ರೇಪ್ ಲೈನಿಂಗ್, ಸ್ಯಾನ್ ಕ್ರೇಪ್ ಇಲ್ಲ, ಅಮೇರಿಕನ್ ಕ್ರೇಪ್. ಸ್ಯಾನ್ ಕ್ರೇಪ್ಗಂತ ನೆಕ್ಸ್ಟು ಅಮೇರಿಕನ್ ಕ್ರೇಪೇ ಹಾಕೋದು. ಇದು ಬಂದು ಈ ಅಮೇರಿಕನ್ ಕ್ರೇಪಲ್ಲಿ ನಾವು ಬಾಟಮ್ ಕೂಡ ಸ್ಟಿಚ್ ಮಾಡ್ಕೋಬೋದು ಆ್ಯಕ್ಚುಲಿ. ಸೊ ಮೆಟೀರಿಯಲ್ ಬಂದು ತುಂಬ ಚೆನ್ನಾಗಿರುತ್ತೆ. ಅದು ಬಂದು ಯಾಕೆ ಈಗ ಇದೇ ನೀವು ಹಾಟ್ ಪ್ಲೇಸಲ್ಲಿ ಇದ್ದರೆ ನೀವು ಈ ಥರ ನಮ್ಗಾಗಲ್ಲ ಅಂದರೆ ನೀವು ನಾರ್ಮಲ್ ಲೈನಿಂಗ್ ಹಾಕೋಬೋದು. ನಾವು ಬ್ಯಾಂಗ್ಳೂರು ಯಾವಾಗ ಕೂಲೇ ಇರುತ್ತೆ, ಸೊ ನಮ್ಗೇನು ಅಷ್ಟು ಸ್ವೆಟ್ ಪ್ರಾಬ್ಲಮ್ ಇರಲ್ಲ ಅಂದ್ಬಿಟ್ಟು ನಾನು ಸ್ಯಾನ್ ಕ್ರೇಪ್ ಪ್ರಿಫರ್ ಮಾಡ್ತಾಯಿದ್ದೀನಿ. ಸ್ಯಾನ್ ಕ್ರೇಪ್ ಇಲ್ಲ ಅಂತ ಅಮೇರಿಕನ್ ಕ್ರೇಪ್. ಸ್ಯಾನ್ ಕ್ರೇಪ್ ಬಂದು ಇದಕ್ಕಂತ ಸ್ವಲ್ಪ ಲೋ ಕ್ವಾಲಿಟಿ ಇರುತ್ತೆ ನೋಡಿ. ಈ 2 ಡಾಟ್ನೇ ಫಿನಿಷ್ ಮಾಡಬೇಕು. ಸೊ 2 ಡಾಟ್ ಫಿನಿಷ್ ಮಾಡಿದ್ರೆ ನಿಮ್ಗೆ ಲಿಟ್ರಲಿ ನಿಮ್ಗೆ ಬ್ಲೌಸಲ್ಲಿ ಹೆಂಗೆ ಫ್ರಂಟ್ ಡಾಟ್ ಬರುತ್ತೋ ಆ ಥರ ಬಂದು ನಿಮ್ಗೆ ಬರುತ್ತೆ. ಸೊ ಆ ಲುಕ್ ಬಂದು ಅದರಲ್ಲಿ ಸಿಗುತ್ತೆ. ಅದಕ್ಕೆ ಬಂದು ಅದು ಯಾವಾಗ ನನಗೆ ಇಷ್ಟ ಆಗುತ್ತೆ. ಸೊ ಹಾಕೋದಷ್ಟು ನನಗೆ ಕಂಫರ್ಟಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಬಂದು ನಾನು ಈ ನಾರ್ಮಲ್ ಟೈಲರಿಂಗಲ್ಲಿ ನಾವು ಡಾಟ್ ಮಾಡಬೇಕು ಅಂತ ಸುಮ್ಮನೆ ಕಂಪಲ್ಸರಿ ಮಾಡಿದ್ರೆ ಟೈಲರ್ ಹತ್ರ ಅವ್ರು ಸುಮ್ಮನೆ ಒಂದು ಡಾಟ್ ಮಾಡ್ತಾರೆ. ಆ ಡಾಟ್ ಬಂದು ಅದರಲ್ಲಿ ಡಾಟ್ ಹಾಕಿದ ತಕ್ಷಣ ಬಂದು ಅಷ್ಟು ಕರೆಕ್ಟಾಗಿ ಇರಲ್ಲ ಫಿಟ್ಟಿಂಗು. ಸೊ ಸಮ್ಟೈಮ್ಸ್ ಕಸ್ಟಮರ್ ಫೋರ್ಸ್ ಮಾಡ್ತಾರೆ ಅಂದ್ಬಿಟ್ಟು ಮಾಡ್ತಾರೆ. ಬಟ್ ಇದೇ ಬಂದು ಪರ್ಫೆಕ್ಟಾಗಿ ಪ್ಯಾಟರ್ನ್ ಮೇಕಿಂಗಲ್ಲಿ ಬರೋ ಡಾಟೇ ಬಂದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನು ಪ್ಯಾಟರ್ನ್ ಮಾಡಿದ ತಕ್ಷಣ ತುಂಬ ಪ್ಯಾಟರ್ನ್ ಯಾವಾಗ ಮಾಡೋದು ಅಂತ ನಾನು ಹಾಕಿದ್ದೀನಿ. ಅದರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ ಅಷ್ಟೇ. ಸೊ ಇದು ಲೈನಿಂಗ್, ಮೇನ್ ಕ್ಲಾತು ಲೈನಿಂಗು. ಸೊ ಕಟ್ಟಿಂಗ್ ಆಗಿಬಿಟ್ಟಿದೆ. ನಾವು ಫಸ್ಟೇ ಬಂದು ಏನಂತ ಲೈನಿಂಗಲ್ಲಿ ಪ್ಯಾಟರ್ನಲ್ಲಿ ರೆಡಿ ಪ್ಯಾಟರ್ನ್, ಆಮೇಲೆ ಲೈನಿಂಗ್ ಕಟ್ ಮಾಡಿದ ತಕ್ಷಣವೇ 3 ಸೆಂಟಿಮೀಟರ್, ಆ್ಯಕ್ಚುಲಿ ಇದು ಸೆಂಟಿಮೀಟರಲ್ಲಿ ಬರೋದಲ್ವ, 3 ಸೆಂಟಿಮೀಟರ್. ಅದು 3 ಸೆಂಟಿಮೀಟರ್ ಬಂದು ನಮ್ಮದು ಇಂಚಸ್ಲಲ್ಲಿ ನೋಡಿದ್ರೆ 1.2 1.25 ಹಂಗೆ ಇರುತ್ತೆ. ಸೊ ಅಷ್ಟು ಸ್ಟಿಚಿಂಗ್ ಅಲವೆನ್ಸಸ್ ಬಿಟ್ಬಿಟ್ಟೆ ನಾವು ಬಂದು ಕಟ್ ಮಾಡೋದು. ಆಮೇಲೆ ಫಿನಿಶಿಂಗ್ ನೋಡಿ, ನಾನು ಹಂಗೆ ಫಿನಿಶಿಂಗ್ ಫುಲ್ ಸ್ಟಿಚಿಂಗ್ ಅಂತ ತೋರಿಸಿದ್ರೆ ತುಂಬ ವೀಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಫಿನಿಶ್ ಮಾಡಿ ನಾನು ಆಗಿಬಿಟ್ಟಿದ್ದೀನಿ ಅಷ್ಟೇ. ಚೆನ್ನಾಗಿ ಬಂದಿದೆ, ಫುಲ್ ಫಿಟ್ಟಿಂಗ್ ಬಂದಿದೆ. ಸೊ ನೋಡಿ, ಓಕೆ ಫ್ರೆಂಡ್ಸ್, ಇದೇ ನಮ್ಮ ಶಾಪು. ಸೊ ಬ್ಯಾಂಗ್ಳೂರಲ್ಲಿ ಇರೋರು ನನ್ನ ಬಂದು ಮೀಟ್ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ವರ್ಕ್ ಇದ್ರೂ ಸ್ಟಿಚಿಂಗ್ ಎಲ್ಲ ರೀಸನಬಲ್ ರೇಟೇ ಇರುತ್ತೆ. ನೀವು ಏನು ಅಲ್ಲಿ ನಿಮ್ಮ ಆ ಥರ ನಿಯರ್ ಬೈ ಮಾಡ್ತಿರೋ ಆ ಥರನೇ ಸಿಗುತ್ತೆ, ಕ್ವಾಲಿಟಿ ಸಿಗುತ್ತೆ. ನಾನೇ ನಿಮ್ಗೆ ಬಾಡಿ ಮೆಷರ್ಮೆಂಟ್ ತೊಗೊಂಡು ಸ್ಟಿಚಿಂಗ್ ಫಿನಿಶ್ ಮಾಡಿ ಕೊಡ್ತೀವಿ. ಹತ್ರ ಇದು ಬಂದು ಓಲ್ಡ್ ಏರ್ಪೋರ್ಟ್ HAL ಡೊಂಬಳೂರು ನಿಯರ್ ಬೈ ಇರೋವ್ರಿಗಂತ ತುಂಬ ಹತ್ರ ಇರುತ್ತೆ. ಎಲ್ಲಿಂದ ಬೇಕಂದ್ರೆ ಬರ್ಬೋದು, ತುಂಬ ಈಸಿನೇ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಯಾರಿಗಾದ್ರು ಸ್ಟಿಚಿಂಗ್ ರೆಕ್ವೈರ್ ಮಾಡಿದ್ರೆ ಅವ್ರಿಗೆ ಕಳಿಸ್ಕೊಡಿ. ಓಕೆ, ಬಾಯ್, ಮೀಟ್ ಮಾಡೋಣ.